ಬೇಕಂತಾನೆ ಇಲ್ಲಿ ಬಂದು ನಿಂತವಳೆ. ನನ್ನ ಕಾವ್ಯನ ಫೋನಲ್ಲಿ ಕ್ಯಾಮ್ರಾ ಆನ್ ಮಾಡಿದ್ದು ಇವಳಿಗೆ ಗೊತ್ತಾಗೈತೆ. ಅದನ್ನ ನಾನೇ ಹೇಳಿ ಅಂತ ಕಾಯ್ತಾವಳೆ. ಅದ್ರ ಬಗ್ಗೆ ಮಾತಾಡದೆ ಸುಮ್ಕಿರೋದೇ ವಾಸಿ. ಅಕ್ಕ, ಏನ್ ಸುಮಾ? ನೀರು ಕುಡಿಯಕ್ಕೆ ಬಂದೆ ಅಕ್ಕ. ಏನಕ್ಕ ಟೆನ್ಷನಲ್ಲಿದ್ಯಾ? ನಾನೇನು ಟೆನ್ಷನಲ್ಲಿಲ್ಲ, ಆರಾಮಾಗಿ ಇವನಿ. ಕಾವ್ಯ ಆಗ್ಲೇ ಹೊರಟ್ಬಿಟ್ಲಾ ಅಕ್ಕ? ಹೊಂಟ್ಲು. ಅಕ್ಕ, ಅವಳು ಹೋಗ್ಬೇಕಾದ್ರೆ ಏನಾದ್ರು ಹೇಳಿದ್ಲಾ? ಓಡುದ್ಲ ಅಂದ್ರೆ ಮುರಳಿ ಸರ್ ಬಗ್ಗೆ. ಅವಳು ಯಾಕೆ ಅವ್ರ ಬಗ್ಗೆ ಎಲ್ಲ ಕೇಳ್ತಾಳೆ? ನಡಿ ನೀನು ಆ ಕಡೆಗೆ, ಕಾಲ್ಗೆ ಸಿಕ್ಬೇಡ. ವಾಗ ನೀನು ಕೊನೆಯಲ್ಲಿ ಓದ್ಕೊ. ಅಕ್ಕ, ತುಂಬಾ ಚೆನ್ನಾಗಿ ಕಾಣ್ತಿದ್ದೆ. ಏನು? ಈಗಲ್ಲ, ಅವಾಗ್ಲೇ ಕ್ಲಾಸಲ್ಲಿ ಸಡನ್ ಆಗಿ ನೋಡಿ ನನ್ಗೆ ಶಾಕ್ ಆಯ್ತು. ಆದ್ರೆ ಬೇರೆ ಯಾರಿಗೂ ತುಂಬಾನೇ ಖುಷಿ ಆಗಿರ್ಬೇಕು. ನೀನ್ ಯಾಕಕ್ಕ ಕ್ಯಾಮ್ರಾ ಆನ್ ಮಾಡ್ದೆ? ಅದು ಕಾವ್ಯ ಬಸ್ಲು ಮನೆಗೆ ಹೋದ್ಲು, ಫೋನ್ ಕೈ ತಪ್ಪಿದೋಯ್ತು. ಅದನ್ನ ಎತ್ ಮಾಡ್ಕಕ್ಕೆ ಹೋಗಿ ಕೈ ತಪ್ಪಿ ಕ್ಯಾಮ್ರಾ ಆನ್ ಆಗೋಯ್ತು. ಓ ಸರಿ ಸರಿ, ನೀನೇನು ಕೈ ತಪ್ಪಿ ಆನ್ ಮಾಡ್ಕೊಂಡೆ. ಆದ್ರೆ ನಮ್ ಸರ್ರು ಬಾಯಿ ತಪ್ಪಿ ಎಲ್ರ ಮುಂದೆನೂ ನಿನ್ ಹೆಸರು ಕರ್ದೇ ಬಿಟ್ರಲ್ಲ ಅಕ್ಕ. ರೀ ಸಹನವ್ರೆ, ಅದಾದ್ಮೇಲೆ ಅವ್ರಿಗೆ ಪಾಠದ ಕಡೆ ಗಮನನೇ ಇಲ್ಲ. ಸುಮಾ, ನಮ್ಮ ಮೆಸ್ಸಿಗೆ 100 ಜನ ಬರ್ತಾರೆ. ಅವ್ರು ಎಲ್ರಿಗೂ ನಾನು ಪರಿಚಯ ಇರ್ತೀನಿ. ಯಾರೇ ಹಂಗೆ ನೋಡಿದ್ರು ನನ್ನ ಹೆಸರು ಕೂಗೆ ಕರೆಯೋದು. ಹೋಗು, ನಿನ್ನ ಕೆಲಸ ನೋಡೋಗು. ನಾನೀಗ ಏನಂದೆ ಅಂತ ಇಷ್ಟೊಂದು ಟೆನ್ಷನ್ ಆದೆ ಅಕ್ಕ? ನನ್ನಲ್ಲಿ ಏನು ನಡೀತೋ ಅದನ್ನೇ ಅಲ್ವಾ ಕೇಳ್ತಿರೋದು. ಸರಿ, ನನ್ನ ಹತ್ರ ಏನೋ ಹೀಗೆ ಹೇಳ್ತಿದ್ಯಾ, ಆದ್ರೆ ಕ್ಲಾಸ್ ಅಟೆಂಡ್ ಮಾಡಿರೋ ಎಲ್ಲ ಸ್ಟೂಡೆಂಟ್ಸ್ಗೂ ಮುರಳಿ ಸರ್ ನಿನ್ ಪರಿಚಯ ಇದೆ ಅಂತ ಗೊತ್ತಾಗೋಯ್ತಲ್ಲ ಅಕ್ಕ. ಈಗ ಅವರೆಲ್ಲ ನನ್ನ ಕೇಳಿದ್ರೆ ನನ್ಗೇನಂತ ಹೇಳಿ? ಓದೋದನ್ನ ಬಿಟ್ಟು ಬ್ಯಾರೆ ಕಡೆ ತಲೆ ಹಾಕ್ಬಿಡಿ ಅಂತ ಹೇಳು. ನಿಂಗೂ ಅದೇನೇ ಉತ್ತರ. ಹೋಗೋಳಿಕೆ. ಎಲ್ಲೋದ ಇವನು? ಫೋನೇ ತೆಗಿತಾ ಇಲ್ವಲ್ಲ. ನಮ್ಮನ್ನು ಸರಿಯಾಗಿ ಸಿಗಾಕ್ಸಿ ಸೈಲೆಂಟಾಗಿ ಕಳ್ಸ್ಕೊಂಬಿಟ್ಟವನೇ ಅನಿಸ್ತದೆ. ನನ್ನ ತಮ್ಮನೇ ಏನೋ ತೆಪ್ಪು ಮಾಡ್ದಂಗೆ ಮಾತಾಡ್ತಿದ್ಯಲ್ಲ. ಪಾಪ ಕಾಳಿಗೇನು ಗೊತ್ತಿತ್ತು ಆ ಹುಡುಗಿನೇ ಬಂಗಾರಮ್ಮನ ಸೊಸೆ ಅಂತ? ಹುಡುಗಿ ದಿಟ್ಟ ತಾನೆ? ದಿಟನೇ. ಆದರೆ ಈ ಇಸ್ಯ ಮುಂದೆ ಎಲ್ಲೋ ಸಿಡಿಯೋಂಗೆ ಫೀಲಿಂಗ್ ಆಯ್ತೈತೆ ರಚಿ. ಈಗೇನೋ ವ್ಯಾಪಾರ ಸಣ್ಣದಾಗಿ ನಡೀತಾ ಐತೆ. ನಾವು ಮುಂದೆ ಹಾವು ಏಣಿ ಮಣೆ ಹಾಕಿ ಬಂಗಾರಮ್ಮನ ಎದುರಾಕೊಂಡಿರೋನ್ ಜೊತೆ ನಾವು ಕೈ ಮಿಲಾಯಿಸಿದೀವಿ ಅಂತ ಗೊತ್ತಾದ್ರೆ ನೇರ ಕೆಳಗಡೆ ಇಳಿಬೇಕಾಯ್ತದೆ. ಈ ರಾಜಿ ಏಣಿಗೆ ಸುತ್ಕೊಂಡಿರೋ ಹಾವು, ಯಾರು ಏನು ಮಾಡಕ್ಕಾಗಕ್ಕಿಲ್ಲ. ನೀನೆಲ್ಲದಕ್ಕೂ ಅಡ್ಬಾಯ್ ಹಾಕೋದನ್ನ ಬಿಟ್ಟು ಹೊಸಿ ನನ್ನ ಕಡೆಗೂ ನಿಲ್ಲೋದನ್ನ ಕಲಿ. ನಾನು ಯಾವಾಗಲೂ ನಿನ್ನ ಕಡೆನೇ ಕಣಮ್ಮಿ. ನೋಡ್ದೆ ಅವಳು ಒಂದ್ ಮಾತು ಹೇಳಿದ್ರೆ ಛತ್ರಿ ಇಟ್ಕೊಂಡು ಎಲ್ಲದಕ್ಕೂ ಒಂದಿದ್ದನ್ನ. ಕಣ್ಮಗು ಬೇಕು ಅಂತ ನನ್ನನ್ನು ಕಟ್ಕೊಂಡೆ. ಕಣ್ಮಗುನ ಎತ್ಕಟ್ರೆ ನಾನು ಏನ್ ಹೇಳಿದ್ರು ಕೇಳ್ತೀನಿ ಅಂತ ಆಣೆ ಮಾಡಿದ್ಯಾ, ಮರ್ತಾಯ್ತಾ? ನಾನೆಲ್ಲಿ ಮರಿತೀನಿ? ಇಲ್ಲಪ್ಪ. ಮತ್ತೇಕೆ ಎಲ್ಲದಕ್ಕೂ ನನ್ನ ವಿರುದ್ಧವಾಗಿ ಮಾತಾಡ್ತೀಯ ನೀನು? ಅದು ನಿನ್ ಮ್ಯಾಕಿರೋ ಕಾಳಜಿ. ಸಾಕು ಗಾಡಿ ಓಡಿಸು. ಕಾಳಿಯಾಗಿ ಫೋನ್ ತೆಗಿತಾ ಇಲ್ಲ.
ನೀನೇನು ಬಂಗಾರ ಇವಳು ಮಾತು ಕೇಳ್ಕೊಂಡು ಇಲ್ಲಿ ಗಂಟ ಬರೋದಾ? ಫೋನ್ ಮಾಡಿದ್ರೆ ಆಯ್ತಿತ್ತು. ನಾನು ಮೊದಲು ಇವಳು ಮಾತೆಲ್ಲ ಕೇಳ್ಬೇಕಂತಾನೆ ಅನ್ಕಂಡೆ ಮಗ. ಆದರೆ ಬತ್ತಾ ಅವಳು ಯಾಕೋ ಅತಿ ಆಗಿದೆ ಅಂತ ಅನ್ನಿಸ್ತು. ಒಂದ್ಸತಿ ಸರಿಯಾಗಿ ಹೇಳ್ದು ನಾಲ್ಗೆ ಕತ್ತರಿಸಿದ್ರೇನೆಯ ಆಮಿಕೊಂಡು ಇರ್ತಾಳೆ ಅನ್ನಿಸ್ತು. ಅದಕ್ಕೆ ಇಲ್ಲಿಗೆ ಬಂದೆ. ಆದರೆ ನನಗೆ ಪಕ್ಕ ಇತ್ತು ಮಗ, ಅವಳು ಹೇಳ್ತಿರೋದು ಯಾವುದು ದಿಟ ಅಲ್ಲ ಅಂತವ. ಅದು ಕರೆಕ್ಟ್ ಅತ್ತೆ. ನನ್ನ ಕಂಠೆ ನನ್ನ ಕೈಗೇನೆ ಸಿಗಲ್ಲ, ನನ್ನ ಜೊತೆನೆ ಸರಿಯಾಗಿ ಮಾತಾಡಲ್ಲ, ಇನ್ ಬೇರೆ ಯಾವುದೋ ಹುಡುಗಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನ. ನೀನು ಹೇಳ್ತಾ ಇರೋದು ಸರಿನೇಯ. ಅವಂಗೂ ಪೂರ್ವಿ ಅಕ್ಕೆಗೂ ಈ ತಮಾಷೆ ಅನಿಸ್ತಾ ಇರ್ಬೋದು, ಆದರೆ ನನಗೆ ಮಾತ್ರ ದೇವದ ಪಿಕ್ಚರ್ ನೋಡ್ಕೊಂಡು ಆಚೆಗೆ ಬಂದಂಗೆ ಅನಿಸ್ತಾ ಇದೆ. ಸ್ನೇಹ ಅಕ್ಕೆ ಕುತ್ತಿಗೆ ಈಳ್ಗೆ ಮನೆ ಇಟ್ರು, ಒಂದಾದ್ಮೇಲೆ ಒಂದು ನಡೀತಾ ಇರೋದು ನೋಡ್ತಾ ಇದ್ರೆ ನಾನೇ ಈಳ್ಗೆ ಮನೆಗೆ ಕುತ್ತಿಗೆ ಕೊಡಬೇಕು ಅನಿಸ್ತಾ ಇದೆ. ಲೋ ಮುಂಗುಸಿ, ಟೆನ್ಷನ್ಗೆ ನನ್ನ ಕೈ ಕಾಲೆಲ್ಲ ನಡುತ್ತಾಬೇಕಲ್ಲ. ಲೋ ಮುಂಗುಸಿ, ಈ ನನ್ನ ಮಗ ಮುಟ್ಬಾರ್ ಜಾಗದಲ್ಲಿ ಏನಾದರೂ ಕಾರ್ಗಿರನ್ ಮುಟ್ಕಿಟ್ಕೊಬಿಟ್ನ ಹೆಂಗೆ? ನಮ್ಮ ಮುಂಗುಚೆ ನಾನೇ ಪರವಾಗಿಲ್ಲ. ಆದ್ರೆ ಕಂಠೆ ನೋಡಿದ್ರ ಅತ್ತೆ ಎಂತ ಕೆಲಸ ಮಾಡ್ಕೊಂಡಿದ್ದಾನೆ. ಯಾಕವ್ವ, ಏನಾಯ್ತು? ಅಲ್ಲಿ ನೋಡಿ, ಜೇನ್ ಹುಳ ಕಚ್ಚಿದೆ. ಅಯ್ಯಯ್ಯೋ ಕಂಟಿ, ಏನಿಲ್ಲ ಮಗ ಇದೆಲ್ಲ, ನಾನು ಮಾಡ್ಲೇ ಇಲ್ವಲ್ಲ. ಅದೇನಿಲ್ಲವಾ, ಪರವಾಗಿಲ್ಲ. ಔಷಧಿ ಎಲ್ಲ ಇದೆ, ನೀನು ಹಚ್ಚಿದ್ಯೇನವ? ಹ್ಞೂ ಅತ್ತೆ. ಒಳ್ಳೆ ಕೆಲಸ ಮಾಡಿದೆ ಕಣವ. ಇವನಾಗಿದ್ದಿದ್ರೆ ಇದೆಲ್ಲ ಮಾಡ್ಕೊತಾನೆ ಇರಲಿಲ್ಲ. ನನ್ನ ಮಗನ ಯಾಕೆ ಏಟ್ ಕಾಳಜಿ ನಿನಗೆ. ನೀನು ಔಷಧಿ ಹಚ್ತಿರ್ಬೇಕಾದ್ರೆ ನನ್ನ ಮಗಂಗೆ ಖಂಡಿತವಾಗ್ಲೂ ನಂದೇ ಗೆಪ್ತಿ ಬಂದಿರ್ತೈತೆ ಅಲ್ವೆಲ್ಲ? ಆ ಕೈ ಕೊಡಿ. ನೋವಾಗ್ತಿದ್ಯಾ? ನಿಮ್ಮ ಅವ್ವ ಇಲ್ಲೇ ಇದ್ದಾರೆ ಅಂತಾರೆ. ಯಾವ ಹುಡುಗಿ ಅವಳು ಹುಡ್ಗಂಗೆ ಅವ್ರ ಅಮ್ಮನ ಗೆಪ್ತಿ ಬರಂಗೆ ಮಾಡ್ತಾಳೋ ಅವಳೇ ಅವನಿಗೆ ಸರಿಯಾದ ಜ್ವಾಡಿ. ನೀನೇ ನನ್ನ ಮನೆ ಸೊಸೆ ಕಣವ. ಕರೆಕ್ಟಾಗಿ ಹೇಳಿದೆ ಬಂಗಾರ. ನೋಡಿದ್ಯಾ ಪೂರ್ವಿ, ನನ್ನ ಮಗ ಒಪ್ಕೊಂಡಿದ್ನಾ? ಅಣ್ಣ ಕನ್ಸಿನ ಲೋಕದಲ್ಲಿ ಕಮೆಂಟ್ ಮಾಡಿ ವಾಸ್ತವ ಲೋಕ ಬಂದು ಕರೆಂಟ್ ಓಡಿಸ್ಕೊಂಡು ಯಾರ್ದೋ ಮುಖ ನೆನ್ಸ್ಕೊಂಡು ಯಾರಿಗೋ ಹಾರ ಹಾಕಿದ್ರೆ ಕಷ್ಟ ಆಕಲ್ಲ. ಅದು ಸರಿ, ನೀವ್ಯಾಕ್ರಲ್ಲ ಇಲ್ಲಿಗೆ ಬಂದ್ರಿ? ಈ ಗದ್ದೆನಾಗ ಏನು ಕೆಲಸ ನಿಮಗೆ? ಅದು ಟೀ ಅಂಗಡಿ ತವ ಮಾರ್ಕೆಟ್ನಾಗೆ ಕುಂತು ಬೋರ್ ಆಗೋಗಿತ್ತು. ಅದಕ್ಕೆ ಇಂಥದ್ದೊಂದು ಜಾಗದಲ್ಲಿ ಶಾಂತವಾಗಿ ಕೂತ್ ಮಾತಾಡೋಣ ಅಂತ ಬಂದಕನವ. ಸರಿ, ಹುಡುಗರು ಸೇರ್ಕೊಂಡು ಇದು ಅಭ್ಯಾಸ ಮಾಡ್ಕತಿಲ್ಲ ತಾನೇ? ಅಯ್ಯಯ್ಯೋ ಅವ್ವ, ಅಂಥ ಅಭ್ಯಾಸ ಎಲ್ಲ ನಮ್ಮ ಗುಂಪಿನಾಗ ಯಾರಿಗೂ ಇಲ್ಲ. ನಿಮ್ಗೆ ಅದೆಲ್ಲ ಇಷ್ಟ ಆಗಕ್ಕಿಲ್ಲ ಅಂತ ಸ್ಟ್ರಿಕ್ಟಾಗಿ ಎಲ್ರಿಗೂ ಹೇಳಿವ್ನಿ. ನೀವು ಓವರ್ ಆ್ಯಕ್ಟಿಂಗ್ ನನ್ನ ಮಗನೇ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊ. ಸರಿ, ಇಲ್ಲಿ ಇನ್ನೂ ಏನಾರ ಮೀಟಿಂಗ್ ಆಯ್ತಾ ಇಲ್ಲ ಒಳ್ಡುಮಾ? ಇಲ್ಲವಾ, ಒಳ್ಳೆದೆ, ಏನ್ ಕೆಲಸ ಇಲ್ಲ. ಯಾವ ಹುಡುಗಿ ಅವಳು ಹುಡುಗಂಗೆ ಅವ್ರ ಅಮ್ಮನ ಗೆಪ್ತಿ ಬರಂಗ್ ಮಾಡ್ತಾಳೋ ಅವಳೇ ಅವನಿಗೆ ಸರಿಯಾದ ಜ್ವಾಡಿ. ಹಾನಾ, ಶಾಂತಕ್ಕನ್ಗೋಸಿ ಫೋನ್ ಮಾಡವಿ, ಅದು ಏನಾಗೈತೆ ಕೇಳುಮಾ? ಸರಿ ಅವ.
ಅವ ತಕೊಳ್ಳವ್ರ ಹಿಂಗಾಯ್ತೈತೆ. ಹಲೋ ಹಲೋ ಪುಟ್ಟಕ್ಕ, ಶಾಂತ ಎಲ್ಲಿದ್ಯವ? ಏನಾಯ್ತು? ಆಸ್ಪತ್ರೆಗೆ ಬಂದೇವ್ನಿ ಪುಟ್ಟಕ್ಕ. ಆಸ್ಪತ್ರೆಗ? ಸಾನೆ ಕುಡ್ದು ತಲೆ ಸುತ್ತ ಬಿದ್ದಿದ್ದ. ಏಟೆ ನೀರು ಹಾಕಿದ್ರು ಹೇಳ್ನಿಲ್ಲ. ನನಗೆ ಸಾನೆ ದಿಗ್ಲಾಗೋಯ್ತು. ಅದಕ್ಕೆ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಬಂದೀವಿ ಪುಟ್ಟಕ್ಕ. ಅಯ್ಯೋಯ್ಯೋ, ಜೊತೆಗೆ ಯಾರವ್ರಿ? ಈ ವೈನ್ ಜೊತೆಗೆ ಇನ್ಯಾರು ಬರ್ತಾರೆ? ನಾನು ಒಬ್ಳೆಯ. ಶಾಂತ, ಯೋಚನೆ ಮಾಡಬೇಡ, ನಾನು ಬರ್ತೀನಿ. ಬೇಡ ಪುಟ್ಟಕ್ಕ, ನೀನ್ ಯಾಕೆ ಶ್ರಮ ತಕ್ಕತೀಯ? ನನ್ನಿಂದ ಈಗಾಗ್ಲೇ ನಿಂಗೆ ಶಾನೆ ತೊಂದರೆ ಆಗೈತೆ. ನಾಳೆನು ಕೆಲ್ಸಕ್ಕೆ ಬರಕ್ ಆಯ್ತದೋ ಇಲ್ವೋ ಗೊತ್ತಿಲ್ಲ. ಅಯ್ಯೋ, ನೀನ್ ಅದೆಲ್ಲ ತಲೆ ಕೆಡ್ಸ್ಕೊಬೇಡ, ನಾನು ಮಂಜವನ್ ಬರೋಕೆ ಹೇಳ್ತೀನಿ. ಸರಿ ಕಣಕ್ಕ. ನೋಡು, ನಿಂಗೆ ಏನಾರ ಬೇಕಾದ್ರೆ ಹೇಳು. ಹಾ, ಒಬ್ಳೆ ಸಂಕಟ ಪಡಬೇಡ ಕಣವ್ವ. ಹಾ, ಸರಿ ಪುಟ್ಟಕ್ಕ. ಸರಿ ಸರಿ ಕಣ, ಸರಿ. ಹಾಪ, ಅವಳ ಗಂಡನ ಆಸ್ಪತ್ರೆಗೆ ಸೇರ್ಸವಳಂತೆ. ನಮ್ಗೇನ ಸಹಾಯ ಬೇಕಂತ ಕೇಳಿ ಕೇಳಿ ಮಾಡೋಳು. ಅವಳಿಗೇನ ಸಹಾಯ ಬೇಕು ಅಂದ್ರೆ ಯಾತವೂ ಕೇಳೋಕ್ಕಿಲ್ಲ ನೋಡವಳು. ಶಾನ, ನೀನು ಆ ಮಂಜವನ್ಗೋಸಿ ಫೋನ್ ಮಾಡವ. ಮಂಜು ಅಕ್ಕಂಗ? ಯಾಕವ? ಶಾಂತ ಸದ್ಯಕ್ಕೆ ಬರೋಕ್ಕಿಲ್ಲ. ಮೆಸ್ ನೋಡ್ಕೊಳಕ್ ಯಾರು ಬೇಕಲ್ಲ. ನಾವಿದ್ದೀವಲ್ಲವಾ? ನಾವೆಲ್ಲರೂ ಆಚ್ಕೋದಾಗ ಇಲ್ಲಿ ನೋಡ್ಕೊಳಕ್ ಯಾರಾದ್ರೂ ಬೇಡವೇ? ನಾವ್ ಯಾರಾದ್ರೂ ಒಬ್ರು ಇರ್ತೀವಲ್ಲವಾ? ಬಂಗಾರಮ್ಮವರು ನಮ್ಮೆಲ್ಲರನ್ನು ಊಟಕ್ಕೆ ಕರೆದವ್ರಲ್ಲ, ಸ್ನೇಹಂತ ನಾವು ಮಾತಾಡ್ತೀವಿ. ಸ್ನೇಹ ಒಪ್ಪಿ ನಾವೆಲ್ಲರೂ ಅವ್ರ ಮನೆಗೆ ಹೋಯ್ತೀವಿ. ಆಗ ಮೆಸ್ನ ನೋಡ್ಕೊಳಕ್ಕೆ ಮಂಜಕ್ಕ ಇರಬೇಕು ಅಂತ ಹೇಳ್ತಿದ್ಯಾ ಅಲ್ವಾ? ಆದ್ರೆ ಇದಕ್ಕೆ ಸ್ನೇಹ ಒಪ್ಪೋದಳೆ ಅಂತೀಯಾ? ನಾನು ಒಪ್ಪಿಸ್ತೀನಿ. ನೀನು ಮಂಜವನ್ ಫೋನ್ ಮಾಡಿ ಬರೋ ಕೇಳು. ಬಂಗಾರಮ್ಮನವ್ರ ಬಗ್ಗೆ ಹೇಳಿದ್ರೆ ಖಂಡಿತವಾಗ್ಲೂ ಸ್ನೇಹ ಕೋಪ ಮಾಡ್ಕೊತಾಳೆ. ಹಂಗಂತ ಹೇಳ್ದೆ ಇರೋಕ್ಕೂ ಆಗಕ್ಕಿಲ್ಲ. ಅವರು ಮನೆ ಗಂಟ ಬಂದು ಕರೆದ್ಬಿಟ್ಟು ಹೋಗವ್ರೆ. ಎಲ್ಲರೂ ಹೋಗಿ ಬಂದ್ರೇ ಗೌರವ. ಅವ ಮಂಜಕ್ಕ ಇಲ್ಲೇ ಪಕ್ಕದಾಗ ಅವ್ರಂತೆ. ಇನ್ನೇನು ಬತ್ತೀನಿ ಅಂತ ಹೇಳಿದ್ರು. ಅವಳು ಬಂದ್ಮ್ಯಾಕೆ ನಾನು ವಸಿ ಶಾಂತನ ನೋಡೋಕ್ಕೆ ಆಸ್ಪತ್ರೆಗೆ ಹೋಗಿ ಬರ್ತೀನಿ. ಒಬ್ಬಳೆ ಅದೇನು ಕಷ್ಟಪಡ್ತಾವಳೋ ಏನೋ. ಸುಮಾ ಬಂದ್ಮ್ಯಾಕೆ ಮುರಳಿ ಸರ್ ಮನೆಗೆ ಹೋಗಿ ಊಟ ಕೊಟ್ಟು ಬನ್ನಿ ಅಂತ ಅವ್ವ ಹೇಳಿದ್ಲು. ಆದ್ರೀಗ ಅದನ್ನ ಏಕೆ ಕೇಳೋದು? ಏನಕ್ಕ ಇನ್ನೂ ಕಾಲ್ ಟ್ರೈ ಮಾಡ್ತಾನೆ ಇದೆಯಾ? The person you are calling is currently busy. Please call again later. ಸಖತ್ ಕಿಲ್ಲಾಡಿ ಅಕ್ಕ ಇವನು. ನಂಬರ್ನೇ ಬ್ಲಾಕ್ ಮಾಡಿದಾನೆ. ಬ್ಲಾಕ್ ಮಾಡಿದಾನ? ಹ್ಞೂ ಅಕ್ಕ. ಸಾಮಾನ್ಯವಾಗಿ ಹುಡುಗರು ತರಲೆ ಆಟ ಆಡಿದಾಗ ಹುಡುಗಿರ ನಂಬರ್ ಬ್ಲಾಕ್ ಮಾಡ್ತಾರೆ. ಆದ್ರೆ ಇವನು ಯಾರೋ ನಿನ್ಗೆ ಕ್ರಾಸ್ ಮಾರ್ಕ್ ಮಾಡಿದಾನೆ. ಇವನು ಬೇಕು ಅಂತಾನೆ ಆಟ ಆಡ್ತಿದ್ದಾನೆ ಅಕ್ಕ.
ಬೇರೆ ಏನಾದರೂ ಮಾಡಿ ಇವನು ಯಾರಂತ ಕಂಡು ಹಿಡಿಯೋಕ್ಕಾಗಲ್ವೇನೆ ಸುಮಾ? ನಮ್ಮ ಹತ್ರ ಇವ್ ನಂಬರ್ ಅಷ್ಟೇ ಅಕ್ಕ ಇರೋದು. ಟ್ರೂ ಕಾಲರಲ್ಲಿ ಏನಂತ ತೋರಿಸ್ತಿದೆ? ದೊರೆ. ಫೋಟೋ ಏನು ಇಲ್ವಾ? ಊರು? ಮಂಡ್ಯ, ಕರ್ನಾಟಕ. ನಮ್ಮ ಕಡೆ ಹುಡುಗರು ಇಂಥ ಅಡ್ಡಲ್ಲಿ ಚುರುಕೆ ಬಿಡು. ಕಂಡು ಹಿಡಿಯೋದು ಸ್ವಲ್ಪ ಕಷ್ಟನೇ. ಅವನಾಗೆ ಬರ್ಕೊಟ್ಟು ಹೋಗಿದಾನಲ್ಲ, ನೀವಾಗೆ ಹುಡುಕಿದರೆ ದೊರೆಯುವುದಿಲ್ಲ, ನಾನಾಗೆ ದೊರೆಯಬೇಕು ಅಂದಾಗ ದೊರೆಯುತ್ತೇನೆ. ಇಂತಿ ನಿಮ್ಮ ದೊರೆ ಅಂತ. ಅವನು ಯಾವನಾಗಿದ್ರೆ ನಂಗೇನಂತೆ? ಈ ಥರ ಆಟ ಆಡ್ಸೋರು ಕಂಡ್ರೆಲ್ಲ ನಂಗಾಗಲ್ಲ. ಆದ್ರೆ ಕಣ್ಣೇನು ಬೇರೆನೇ ಹೇಳ್ತಿದೆ. ಏನ್ ಹೇಳ್ತಿದೆ? ಅಯ್ಯೋ, ಯಾಕಕ್ಕ ಕೋಪ ಮಾಡ್ಕೊಂತೀಯಾ? ಅವನ್ನ ಟ್ರ್ಯಾಪ್ ಮಾಡಕ್ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂದೆ. ಏನು ಈಗ ತಾನೇ ಇಂಟ್ರೆಸ್ಟ್ ಇಲ್ಲ ಅಂದೆ? ಏನೇ ನೀನು ನನ್ನ ಆಟ ಆಡಿಸ್ತಿದ್ಯಾ? ಅಯ್ಯೋ ಇಲ್ಲ ಅಕ್ಕ, ಅವ್ನು ಬರೀ ಬ್ಲಾಕ್ ಮಾಡಿರೋ ನಿನ್ ನಂಬರ್ನ ಬೇರೆಯವ್ರ ನಂಬರಿಂದ ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಾನೆ. ಅವಾಗ ಅವ್ನು ಯಾರು ಅಂತ ಕೇಳಿ ತಿಳ್ಕೊಂಬಿಡು. ಒಳ್ಳೆ ಐಡಿಯಾನೆ. ಸರಿ, ನಿನ್ ಫೋನಿಂದ ಕಾಲ್ ಮಾಡು. ಹೆಂಗೋ ಅತ್ತಿಗೆ ನಂಬರ್ನ ಬ್ಲಾಕ್ ಮಾಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅತ್ತಿಗೆ ಕೈಲಿ ಸಿಕ್ಕಾಕತ್ತಿದ್ವಿ. ಅದು ಹೆಂಗಾನ ಇರ್ಲಿ, ಅವ್ವ ಬಂದಾಗ ಏನಾದರೂ ಅದಕ್ಕೆ ಅಲ್ಲೇ ಇದ್ದಿದ್ರೆ? ಲೈ ಸುಮ್ಕಿರ್ಲಾ, ಯಾಕೆ ಅದನ್ನ ಗೆಪ್ತಿ ಮಾಡಿ ಗೋಳೆ ಕತ್ತೀರಾ? ನಿನ್ ದಿಗಿಲ್ ಬೀಳಿಸ್ಬೇಕಂತ ಹೇಳ್ತಿಲ್ಲ ಕಣಣ್ಣ. ಅತ್ತಿಗೆ ನನ್ನ ಬೇರೆ ನಂಬರಿಂದ ಫೋನ್ ಮಾಡಿ ನೀನು ಎತ್ಬಿಟ್ರೆ ಸಿಕ್ಕಾಕತಿಯ ಹುಷಾರು. ಇದ್ಯಾವ್ದಲ್ಲ ಹೊಸ ನಂಬರು? ಅಣ್ಣ ಎತ್ಬೇಡ ಇರು ನಾನು ಮೊದಲು ಚೆಕ್ ಮಾಡ್ತೀನಿ. ನಂಬರ್ ಹೇಳೋಣ. ಅಣ್ಣೋ ಅದಕ್ಕೆ ಕಿಲಾಡಿ ಕಣ್ಣೋ, ಅವ್ರ ತಂಗಿ ಅವನ ಫೋನಿಂದ ಫೋನ್ ಮಾಡ್ತಾವ್ರೆ. ರಿಸೀವ್ ಮಾಡ್ತಿಲ್ಲ. ಹಿಂಗಾದ್ರೆ ಹೆಂಗಿರಲ್ಲ, ಅಮ್ಮಿ ಕಣ್ಣಿರೋ ಬದಲು ಕಣ್ಣಲ್ಲಿ ಹೃದಯ ಬರೋ ಬೊಂಬೆ ಬೇರೆ ಕಳಿಸ್ಬಿಟ್ಟೆ. ಈಗ ನೋಡ್ರೆ ಒದ್ದಾಡ್ತೀವಿ. ಅಣ್ಣ ಫೀಲ್ ಮಾಡ್ಕೋಬೇಡ, ಅದಕ್ಕೆ ಜೊತೆಲಿದ್ದು ಅವ್ರು ಫೋನ್ ಮಾಡಿ ನಿನ್ ಫೋನ್ ರಿಂಗ್ ಆದ್ರೆ ಅಷ್ಟೇ ತೊಂದರೆ. ದೂರದಲ್ಲಿದ್ರೆ ಹೆಂಗಣ ಗೊತ್ತಾಯ್ತದೆ ಅಲ್ವಾ? ಆದ್ರೂ ಹುಷಾರಾಗಿರೋದು ಒಳ್ಳೇದು ಕಣ್ಣೋ. ಅಂದ್ರೆ ನಾನು ಅವಳಿಗೆ ವಾಟ್ಸಪ್ನಾಗ ಮೆಸೇಜ್ ಮಾಡಿದ್ರೆ ಅವಳಿಗೆ ಗೊತ್ತಾಗಿಲ್ಲ ಅಲ್ವೇನಲ್ಲ? ಇಲ್ಲ ಅಣ್ಣ. ಈಗ ಏನಂತ ಮೆಸೇಜ್ ಮಾಡ್ತೀಯಣ್ಣ? ನಾನು ಹೇಳೋದನ್ನ ಕಳಿಸ್ಲಾ?